ಡೀಸೆಲ್ ಬೆಲೆ ಏರಿಕೆಯಿಂದ ವಾಹನ ಮಾಲೀಕರು ಜೀವನ ಮಾಡೋಕೆ ಆಗ್ತಾ ಇಲ್ಲ. ಬೆಲೆ ಇಳಿಸಿ ಅಂತ ಸರ್ಕಾರಕ್ಕೆ ಮನವಿ ಮಾಡಿದ್ರು. ಆದರೆ ಸರ್ಕಾರಕ್ಕೆ ಕ್ಯಾರಿ ಎನ್ನದ ಕಾರಣಕ್ಕೆ ರಾಜ್ಯಾದ್ಯಂತ ಲಾರಿ ಮುಷ್ಕರಕ್ಕೆ ಕರೆ ಕೊಡಲಾಗಿದೆ. ಹಾಗಾದ್ರೆ ನಾಳೆಯಿಂದ ಯಾವೆಲ್ಲ ಸೇವೆಯಲ್ಲಿ ವ್ಯತ್ಯಯ ಆಗುತ್ತೆ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ರಾಜ್ಯಾದ್ಯಂತ ಲಾರಿ ಮುಷ್ಕರ. ನಾಳೆ 9 ಲಕ್ಷಕ್ಕೂ ಅಧಿಕ ವಾಹನಗಳು ರಸ್ತೆಗಿಳಿಯಲ್ಲ. ಮುಷ್ಕರಕ್ಕೆ ಸಾಥ್ ಕೊಟ್ಟ ಏರ್ಪೋರ್ಟ್ ಟ್ಯಾಕ್ಸಿ ಮಾಲೀಕರು. ನಾಳೆ ರಸ್ತೆಗಿಳಿಯುವುದಿಲ್ಲ ಖಾಸಗಿ ಬಸ್ಗಳು. ಬೆಲೆ ಏರಿಕೆ ಹೊಡೆತದಿಂದ ಜನ ಕಂಗಾಲಾಗಿದ್ದಾರೆ. ಡೀಸೆಲ್ ಬೆಲೆ ಏರಿಕೆಯಿಂದ ಲಾರಿ ಮಾಲೀಕರಿಗೆ ಸಂಕಷ್ಟ ಎದುರಾಗಿದೆ. ಹೀಗಾಗಿ ದರ ಏರಿಕೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಕೂಡಲೇ ಕಡಿಮೆ ಮಾಡಿ, ಇಲ್ಲ ಅಂದ್ರೆ ರಾಜ್ಯಾದ್ಯಂತ ಲಾರಿಗಳ ಸರಕು ಸಾಗಾಟ ನಿಲ್ಲಿಸಿ ಮುಷ್ಕರಕ್ಕೆ ಮುಂದಾಗಬೇಕಾಗುತ್ತೆ ಅಂತ ಸರ್ಕಾರಕ್ಕೆ ಗಡುವು ನೀಡಲಾಗಿತ್ತು. ಆದರೆ ಸರ್ಕಾರ ಕ್ಯಾರೆ ಎನ್ನದ ಕಾರಣ ನಾಳೆಯಿಂದಲೇ ರಾಜ್ಯಾದ್ಯಂತ ಲಾರಿಗಳು, ಟ್ರಕ್ಗಳು ಸೇರಿದಂತೆ ವಾಣಿಜ್ಯ ವಹಿವಾಟು ನಡೆಸುವ 9 ಲಕ್ಷಕ್ಕೂ ಹೆಚ್ಚು ವಾಹನಗಳನ್ನ ನಿಲ್ಲಿಸಿ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ನೀಡಿದ್ದಾರೆ. ನನ್ನ ಪ್ರೀತಿ ಲಾರಿ ಮಾಲೀಕರೇ, ಕಳೆದ 35 ವರ್ಷ ಈ ಫೆಡರೇಷನ್ ಆಫ್ ಕರ್ನಾಟಕ ಲಾರಿ ಓನರ್ಸ್ ಅಂಡ್ ಏಜೆಂಟ್ ಅಸೋಸಿಯೇಷನ್ ಲಾರಿ ಮಾಲೀಕರಿಗಾಗಿ ಹೋರಾಟ ಮಾಡ್ತಾ ಇದ್ದೀವಿ. ನಿಮ್ಗೆಲ್ಲ ಗೊತ್ತಿದೆ. ಈ ಹೋರಾಟ ಎಂಬುದು ಲಾಸ್ಟ್ ಯಾವಾಗ ತೊಂದರೆ ಬರುತ್ತೋ ಅದನ್ನ ಸರ್ಕಾರ ಹತ್ರ ಯಾವಾಗ ಅವ್ರು ನೆರವೇರಿಸೋದಿಲ್ವೋ ಆವಾಗ ಈ ಸಬ್ಜೆಕ್ಟ್ ನಾವು ತಗೊಂಡೋಗ ಪರಿಸ್ಥಿತಿ ಬರುತ್ತೆ. 7 ವರ್ಷ ಮುಂದೆ ಸ್ಟ್ರೈಕ್ ಮಾಡಿದ್ದು ನಾವು ಕರ್ನಾಟಕ ರಾಜ್ಯದಲ್ಲಿ. ಇದ್ರ ತನಕ ಸ್ಟ್ರೈಕ್ ಮಾಡಿಲ್ಲ. ಅದನ್ನು ಕಾಂಗ್ರೆಸ್ ಈ ರೂಲಿಂಗ್ ಇರುವಾಗ ನಾವು ಯಾವುದೇ ಮುಷ್ಕರ ಮಾಡಿರಲಿಲ್ಲ. ಈಗ ಇತ್ತೀಚೆಗೆ 6 ತಿಂಗಳ ಒಳಗಡೆ ₹5.50 ನಮಗೆ ಇನ್ಕ್ರೀಸ್ ಮಾಡಿದ್ದಾರೆ. ಅಂದ್ರೆ ಬಹಳ ದೊಡ್ಡ ನೋವಿನ ಸಂಗತಿ ಇದು. 7 ತಿಂಗಳಲ್ಲಿ ₹5 ಡೀಸೆಲ್ ದರ ಏರಿಕೆ ಖಂಡಿಸಿ ರಾಜ್ಯಾದ್ಯಂತ ಲಾರಿ ಮುಷ್ಕರಕ್ಕೆ ಮುಂದಾಗಿರುವ ಲಾರಿ ಮಾಲೀಕರ ಬೇಡಿಕೆಗಳು ಏನು ಅಂತ ನೋಡೋದಾದ್ರೆ, ಕೂಡಲೇ ಡೀಸೆಲ್ ದರ ಕಡಿಮೆ ಮಾಡಬೇಕು, ಫಿಟ್ನೆಸ್ ಫೀಸ್ ಕಡಿಮೆ ಮಾಡಬೇಕು, ಬಾರ್ಡರ್ ಚೆಕ್ ಪೋಸ್ಟ್ ತೆರವು ಮಾಡಬೇಕು, ಟೋಲ್ ದರ ಕಡಿಮೆ ಮಾಡಬೇಕು, ಲಾರಿಗಳನ್ನು ಸಿಕ್ಕ ಕಡೆ ನಿಲ್ಲಿಸಿ ದುಡ್ಡನ್ನ ಕೇಳಬಾರದು. ಹೀಗೆ ಹಲವಾರು ಬೇಡಿಕೆಗಳನ್ನ ಮುಂದಿಟ್ಟುಕೊಂಡು ಸರ್ಕಾರದ ವಿರುದ್ಧ ಮುಷ್ಕರಕ್ಕೆ ಲಾರಿ ಚಾಲಕರು ಮುಂದಾಗಿದ್ದಾರೆ. ಇನ್ನು ನಾಳೆ ಲಾರಿ ಮುಷ್ಕರಕ್ಕೆ ಏರ್ಪೋರ್ಟ್ ಟ್ಯಾಕ್ಸಿ, ಜಲ್ಲಿ ಕಲ್ಲು, ಮರಳು ಲಾರಿ, ಗೂಡ್ಸ್ ವಾಹನಗಳು, ಪೆಟ್ರೋಲ್ ಬಂಕ್ಗಳು ಸೇರಿದಂತೆ 6 ಲಕ್ಷಕ್ಕೂ ಹೆಚ್ಚು ಲಾರಿಗಳನ್ನ ನಿಲ್ಲಿಸಲಾಗ್ತಿದೆ. ಜೊತೆಗೆ ಅಕ್ಕಿ ಲೋಡ್, ಗೂಡ್ಸ್, ಪೆಟ್ರೋಲ್, ಡೀಸೆಲ್, ತರಕಾರಿ ಮಾರುಕಟ್ಟೆ ವಾಹನಗಳು ಸೇರಿದಂತೆ 9 ಲಕ್ಷಕ್ಕೂ ಅಧಿಕ ವಾಹನಗಳು ನಿಲ್ಲಲಿವೆ. ಇನ್ನು ಲಾರಿ ಸಂಘಟನೆಗಳ ಮುಷ್ಕರಕ್ಕೆ ಖಾಸಗಿ ಬಸ್ ಮಾಲೀಕರು ಸಾಥ್ ನೀಡಿದ್ದು, ನಾಳೆ ಖಾಸಗಿ ಬಸ್ಗಳು ಕೂಡ ರಸ್ತೆಗೆ ಇಳಿಸದಿರಲು ನಿರ್ಧಾರ ಮಾಡಿದೆ. ಇದ್ರ ತನಕ ಸ್ಟ್ರೈಕ್ ಮಾಡಿಲ್ಲ. ಅದನ್ನು ಕಾಂಗ್ರೆಸ್ ಈ ರೂಲಿಂಗ್ ಇರುವಾಗ ನಾವು ಯಾವುದೇ ಮುಷ್ಕರ ಮಾಡಿರಲಿಲ್ಲ. ಈಗ ಇತ್ತೀಚೆಗೆ 6 ತಿಂಗಳ ಒಳಗಡೆ ₹5.50 ನಮಗೆ ಇನ್ಕ್ರೀಸ್ ಮಾಡಿದ್ದಾರೆ. ಅಂದ್ರೆ ಬಹಳ ದೊಡ್ಡ ನೋವಿನ ಸಂಗತಿ ಇದು. ಆದ್ರಿಂದ ಅದು ಒಂದು ಸಬ್ಜೆಕ್ಟ್, ಡೀಸೆಲ್ ಪ್ರೈಸ್. ಎರಡನೇದಾಗಿ 18 ರೋಡಲ್ಲಿ ಕರ್ನಾಟಕದಲ್ಲಿ ಬಣ್ಣ ಬಳಿದ್ಬಿಟ್ಟು ಅದ್ರ ಮೇಲೆ ಸುಂಕ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಇದು ಯಾವ ತರ ನ್ಯಾಯ ನನಗೆ ಅರ್ಥ ಆಗ್ತಾ ಇಲ್ಲ. ಒಟ್ಟಾರೆ ಡೀಸೆಲ್ ದರ ಏರಿಕೆಯಿಂದ ಕಂಗಾಲಾಗಿರುವ ಲಾರಿ ಮಾಲೀಕರು ಸರ್ಕಾರದ ವಿರುದ್ಧ ಭುಗಿಲೆದ್ದಿದ್ದಾರೆ. ನಾಳೆ ಜನಸಾಮಾನ್ಯರಿಗೆ ದಿನಬಳಕೆ ಮಾಡೋ ವಸ್ತುಗಳು ಕೈಗೆಟುಕುವುದು ಕಷ್ಟ ಎನ್ನಲಾಗ್ತಿದೆ. ಚರಣ್ ಮೂಡುಬಿದ್ರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.